ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ಎಲ್ಲೋಗ್ತಿದ್ದೀವಿ ಅಂತ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ಇವತ್ತು ನಾವು ಹೀರೋ ಶೋರೂಮ್ಗೆ ಹೋಗ್ತಾಯಿದ್ದೀವಿ. ಹೀರೋ ಬೈಕ್ ಟೆಸ್ಟ್ ಡ್ರೈವ್ ಮಾಡೋಕ್ಕಲ್ಲ, ಹಾರ್ಲೆ ಡೇವಿಡ್ಸನ್ ಬೈಕ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ಲಾಸ್ಟ್ ಟೈಮ್ ವ್ಲಾಗಲ್ಲಿ ಹೇಳ್ದಂಗೆ ನನ್ನ ಫ್ರೆಂಡ್ಸ್ಗಳೆಲ್ಲ ಹಾರ್ಲೇನ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡು, ತುಂಬ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿದರು. ಸೊ ಆ ರೀಸನಿಂದಾಗಿ ನಾನಿವತ್ತು ಹೀರೋ ಶೋರೂಮ್ಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಫೋನ್ ಮಾಡಿ ಕೇಳಿದ್ದೀನಿ ಗಾಡಿ ಅವೈಲಬಲ್ ಇದೆಯಾ ಟೆಸ್ಟ್ ಡ್ರೈವ್ಗೆ ಅಂತ. ಅವರು ಅವೈಲಬಲ್ ಇದೆ, ಬನ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಟೆಸ್ಟ್ ಡ್ರೈವ್ ಮಾಡಿ ಹೌ ಡಿಫ್ರೆಂಟ್ ಹಾರ್ಲೆ ಡೇವಿಡ್ಸನ್ ಕಂಪೇರ್ ಟು ಸ್ಕ್ರ್ಯಾಂಬ್ಲರ್ 400X ಮತ್ತು ಸ್ಪೀಡ್ 400 ಆ್ಯಂಡ್ ಹಿಮಾಲಯನ್, ಇವೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್ ಆಗಿದೆ ಗಾಡಿ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಸೊ ಸಿ ಯು ಗೈಸ್ ಇನ್ ಅ ಬಿಟ್. ಎಲ್ಲ ವೀಡಿಯೋಗಳಿಗೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದೀರಾ. ಐ ಥಿಂಕ್ ಕಂಟೆಂಟು ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋದಲ್ಲಿ ಆಲ್ಮೋಸ್ಟ್ 70 to 80% ಜನಗಳೆಲ್ಲರೂ ಕೂಡ ಆಲ್ಮೋಸ್ಟ್ ಮೋರ್ ದೆನ್ 5 minutes ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿದ್ದಾರೆ. ಸೊ ದಟ್ ಮೀನ್ಸ್ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫೈನಲಿ ಗಾಡಿ ಸಿಕ್ಕಿದೆ ನಮಗೆ ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ಸೊ ಗಾಡಿ ಅಂತೂ ಸಿಕ್ಕಾಪಟ್ಟೆ ಹೆವಿ ಇದೆ, ಟಿಪಿಕಲ್ ಹಾರ್ಲೆ. ಇದೇನಿದು ಈ ಪಾಯಿಂಟಲ್ಲಿ ಜಾಸ್ತಿ ಟಚ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ. ಈ ಕಡೆ ಹೋಗ್ಬೇಕಾ? ಟಿಪಿಕಲ್ ಕ್ರೂಸರ್ ಗುರು ಇದು. ಸಖತ್ತಾಗಿದೆ ಗಾಡಿ ಮಾತ್ರ. ನನ್ನ ಪ್ರೆಸೆನ್ಸ್ ಅಂತ ರಿಲ್ಯಾಕ್ಸ್ಡ್ ಪ್ರೆಸೆನ್ಸ್ ಗಾಡಿದು. ರಿಲ್ಯಾಕ್ಸ್ಡ್ ಆಗಿದೆ. ಸೀಟಿಂಗ್ ಪೊಸಿಷನ್ ನೋಡ್ಬೋದು ಎಷ್ಟು ಆರಾಮಾಗಿ ಕೂತ್ಕೊಂಡಿದ್ದೀನಿ ನಾನು ಅಂತ ಅಂದ್ಬಿಟ್ಟು. ವೈಬ್ರೇಷನ್ ಅಂತೂ ಝೀರೋ, ವೈಬ್ರೇಷನ್ನ ಇಲ್ಲ ಗಾಡಿ. ಸಖತ್ ಸ್ಮೂತ್ ಇದೆ ಇಂಜಿನ್ನು. ಸೌಂಡ್ ಅಂತೂ ಸಿಕ್ಕಾಬಟ್ಟೆ ಲೌಡಾಗಿದೆ. ಲೌಡ್ ಅಂತ ಹೇಳಿದ್ರೆ ಟಿಪಿಕಲ್ ಈಗ CB 300 ಆಗಿರ್ಬೋದು, ಹಂಟರ್ದೆಲ್ಲ ಸೌಂಡ್ ಇದೆಯಲ್ಲ, ಹಂಟರ್ 350 ಟಿಪಿಕಲ್ ಅದೇ ಥರ ಇದೆ. ಚೆನ್ನಾಗಿದೆ ಫ್ರೆಂಡ್ಸ್ ಗಾಡಿ ಒಂಥರ ಇದು ನೋಡಿ. ರೆಡ್ ಲೈನೇ 8000 ಇಟ್ಟಿದ್ದಾರೆ. RPMನ 6000 to 8000. 520 km ಓಡಿದೆ ಗಾಡಿ ಮಾತ್ರ. ಬಟ್ ಫಿಟ್ ಆ್ಯಂಡ್ ಫಿನಿಶು, ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಸ್ವಲ್ಪ ಹೆವಿ ಫೀಲ್ ಆಗುತ್ತೆ ನಿಮಗೆ ಸೈಡ್ ಸ್ಟ್ಯಾಂಡ್ ಎಲ್ಲ ರಿಮೂವ್ ಮಾಡಬೇಕಾದ್ರೆ. ಓಕೆ, ಸ್ವಿಚ್ ಗೇರ್ ಎಲ್ಲ ತುಂಬ ಚೆನ್ನಾಗಿದೆ ಗುರು. ಬಿಲ್ಡ್ ಕ್ವಾಲಿಟಿ ಅಂತೂ ಸಿಮಿಲರ್ ಟು ಟ್ರ್ಯಾಂಪ್ ಅಂತ ಇಟ್ಕೊಳ್ಳಿ. ಬ್ರೇಕ್ಸು ಅಷ್ಟು ಶಾರ್ಪ್ ಇಲ್ಲ. ಟ್ರ್ಯಾಂಪಲ್ಲಿ ಸಿಕ್ಕಾಪಟ್ಟೆ ಶಾರ್ಪ್ ಫೀಲ್ ಆಯಿತು ನನಗೆ. ಮತ್ತು ಟ್ರ್ಯಾಂಪ್ ಸ್ಕ್ರ್ಯಾಂಬ್ಲರ್ ಮತ್ತು ಹಿಮಾಲಯನ್ ಕೂಡ ತುಂಬ ಶಾರ್ಪ್ ಫೀಲ್ ಆಯಿತು ನನಗೆ ಬ್ರೇಕ್ಸು. ಬಟ್ ಇದರಲ್ಲಿ ಅಷ್ಟು ಶಾರ್ಪ್ ಇಲ್ಲ. ಬಟ್ ಸಿಟಿ ಹ್ಯಾಂಡ್ಲಿಂಗ್ ಎಲ್ಲ ಓಕೆ. ಸ್ವಲ್ಪ ಹೆವಿ ಗಾಡಿ ಆಗಿರೋದ್ರಿಂದ ಯು ಕ್ಯಾನ್ ಫೀಲ್ ದಟ್. ಕಂಫರ್ಟಬಲಾಗಿ ಕ್ರೂಸ್ ಮಾಡ್ಬೋದು ಸಿಟಿಲೆಲ್ಲ. ಟಾರ್ಕ್ ಇದೆ, ಚೆನ್ನಾಗಿದೆ ಟಾರ್ಕು. ಇನಿಷಿಯಲಿ ಟಾರ್ಕ್ ಇರುತ್ತೆ ಅಷ್ಟೇ, ಆಮೇಲೆ ಟಾರ್ಕ್ ಫೀಲ್ ಆಗ್ತಾ ಇಲ್ಲ ನನಗೆ. ರಿಲ್ಯಾಕ್ಸ್ಡ್ ಕ್ರೂಸರ್ ಫ್ರೆಂಡ್ಸ್ ಇದು. ರಿಲ್ಯಾಕ್ಸ್ ಕ್ರೂಸರ್. ಈಗ ಸೇ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಕರ್ಕೊಂಡು ಆರಾಮಾಗಿ ಒಂದು ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಹೋಗಿ ಬರ್ಬೋದು. ಸಖತ್ ಸ್ಮೂತ್ ಇದೆ. ರೈಡ್ ಬೈ ವೈರ್ ಕೂಡ ತುಂಬ ಚೆನ್ನಾಗಿದೆ. ಹಾರ್ಲೆ ಡೇವಿಡ್ಸನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗಾಡಿ ಇದು. ಬಿಲ್ಡ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂದ್ಕೊಳ್ಳಿ. ಯಾರಾದ್ರೂ ರಿಲ್ಯಾಕ್ಸ್ಡ್ ಕ್ರೂಸರ್ಗೆ ನೋಡ್ತಾ ಇದ್ದರೆ ಗಾಡಿನ, ಈ ಗಾಡಿ ತುಂಬ ಚೆನ್ನಾಗಿದೆ. ಈ ಆಪ್ಷನ್ನ ಇಟ್ಕೋಬೋದು. ಬಟ್ ನನಗೆ ಈ ಗಾಡಿ ಸೂಟ್ ಆಗೋಲ್ಲ, ಟು ಬಿ ಫ್ರಾಂಕ್ಲಿ ಸ್ಪೀಕಿಂಗ್. ನನಗೆ ಈ ಥರ ಗಾಡಿಗಳು ಸೂಟ್ ಆಗೋಲ್ಲ. ಸ್ಪೋರ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇದು ಅಷ್ಟೊಂದು ಸ್ಪೋರ್ಟಿ ಇಲ್ಲ. ಆ ಪಂಚಿನೆಸ್ ಇಲ್ಲ ಗುರು ಈ ಗಾಡೀಲಿ. ಆ ಪಂಚ್ ಇರುತ್ತಲ್ಲ, ಇನಿಷಿಯಲ್ ಪಂಚು, ಮತ್ತು ಆ ಪಂಚ್ನ ಕ್ಯಾರಿ ಮಾಡಬೇಕು. ಆಲ್ಮೋಸ್ಟ್ ಒಂದು
5,000-6,000 RPM ತನಕ ಕ್ಯಾರಿ ಮಾಡ್ಬೇಕು. ಆ ಪಂಚ್ ಸಿಗ್ತಾ ಇಲ್ಲ ನನಗೆ ಇದರಲ್ಲಿ. ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ರಿಯಲಿ ಗುಡ್. ಈ ಮೋಟರ್ ಸೈಕಲ್ಲಿ ಬಿಲ್ಡ್ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಇದೆ. ನೋಡ್ತಿರ್ಬೋದು ಗಾಡಿನ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಈಚ್ ಆ್ಯಂಡ್ ಎವ್ರಿ ಫಿಟ್ಮೆಂಟ್ ಮೇಲೆ ಅವರು ತುಂಬ ಕೇರ್ ಮಾಡಿದ್ದಾರೆ. ಸ್ಪೀಡೋಮೀಟರ್ ನೋಡಿ, ಆನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಕ್ಲಿಯರಾಗಿ ಸಿಂಬಲಲ್ಲೇ ಹೇಳ್ಬಿಟ್ಟಿದ್ದಾರೆ, ಇಟ್ ಈಸ್ ಎ ಕೊಲಾಬ್ರೇಷನ್ ಆಫ್ ಹಾರ್ಲೆ ಮತ್ತು ಹೀರೋ ಅಂತ ಅಂದ್ಬಿಟ್ಟು. ಇದರಲ್ಲಿ ನೋಡಿ, ಇದರಲ್ಲಿ ಸ್ಟಾರ್ಟ್ ಮಾಡಿದಾಗ ತೋರಿಸ್ತಾರೆ. ಹಾರ್ಲೆ ಸಿಂಬಲ್ಲು ಎಕ್ಸು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಇದು ಬಂದುಬಿಟ್ಟು ಹಾರ್ಲೆ ಮತ್ತು ಹೀರೋ ಕೊಲಾಬ್ರೇಷನ್ ಮಾಡಿರೋವಂಥ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಸರ್ವಿಸ್ ಬಂದು ನಮಗೆ ಜಸ್ಟ್ ಟಾಪ್ ಅಪ್ ಮಾಡ್ತಾರೆ ಆಯಿಲ್. ಓಕೆ, ಸೊ ಅದರಿಂದ ನಮ್ಗೆ ಇನ್ನೂ ಕಮ್ಮಿ. ಈಗ ಫಸ್ಟ್ ಸರ್ವಿಸಲ್ಲಿ ಫುಲ್ ಆಯಿಲ್ನ ಫ್ಲಶ್ ಮಾಡಿಬಿಟ್ಟು ಹೊಸ ಆಯಿಲೇ ನಮ್ಗೆ ಫ್ರೀ ಮಾಡ್ತಾರೆ, ಇನ್ಕ್ಲೂಡಿಂಗ್ ಆಯಿಲ್ ಚೇಂಜ್ ಬಂದ್ಬಿಟ್ಟು 700 ರೂಪೀಸ್ ಅಷ್ಟೇ. ಸೊ ಸೆಕೆಂಡ್ ಸರ್ವಿಸ್ ಬಂದು ನಮಗೆ 1,500 ಓಕೆ ಟಾಪ್ ಅಪ್ ಮಾಡೋದು. ಓಕೆ. ಸೊ ಥರ್ಡ್ ಸರ್ವಿಸ್ ಬಂದು ಸೇಮ್ 2,880 ಸಮಥಿಂಗ್ ಬರುತ್ತೆ. ಸೊ ಅದಾದಮೇಲೆ ನಮಗೆ ಥರ್ಡ್ ಸರ್ವಿಸ್ ಬಂದು 10,000 ಕಿಲೋಮೀಟರ್. ಇದು ಎಷ್ಟು 1,000 ಕಿಲೋಮೀಟರ್ ಒಂದು ಸರ್ವಿಸ್ ಮಾಡ್ತಿದ್ದೀವಿ? 10,000 ಕಿಲೋಮೀಟರ್ಗೆ ಆರ್ 1 ಇಯರ್. ಸರ್ವಿಸ್ ಇಂಪ್ರೂವ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಇದು ಆಯಿಲ್ ಕೂಲ್ಡ್ ಇಂಜಿನ್. ಆಯಿಲ್ ಕೂಲ್ಡ್ ಇಂಜಿನ್. ಓಕೆ ಓಕೆ. 180 ಆ ಥರ. ಇವನ್ ನಮಗೆ ಇದಕ್ಕೊಂದು ಆ್ಯಪ್ ಅಂತ ಬರುತ್ತೆ, HD ಕನೆಕ್ಟ್ ಅಂತ. ಓಕೆ. ಇನ್ ಕೇಸ್ ಅದರಲ್ಲೂ ಕೂಡ ನಮ್ಗೆ GPS ಟ್ರ್ಯಾಕಿಂಗ್ ಡಿವೈಸ್ ಅಂತ ಇರುತ್ತೆ, ಇಟ್ಸ್ ಇನ್ ಬಿಲ್ಟ್. ಓಕೆ. ಸೊ ಅದರಿಂದ ಹೆಂಗೆ ಅಂದರೆ ನಮ್ಮ ಸರ್ವಿಸ್ ಡ್ಯೂ ಅದು ಇಂಡಿಕೇಟ್ ಮಾಡ್ತಾರೆ. ಇವನ್ ರಿಮೈಂಡ್ ಮಾಡುತ್ತೆ, ಇದೇ ಡೇಟ್ಗೆ ಇದೇ ಸರ್ವಿಸ್ ಡ್ಯೂ ಡೇಟ್. ಸೊ ಇವನ್ ಡಿಸ್ಪ್ಲೇಲಿ ಕೂಡ ನಮಗೆ ನೋಟಿಫಿಕೇಶನ್ ಬರುತ್ತೆ. ಇವನ್ ಜಿಯೋ ಫೆನ್ಸಿಂಗ್ ಯೂಸ್ ಮಾಡಿದ್ದೀವಿ. ಜಿಯೋ ಫೆನ್ಸಿಂಗ್ ಇದೆ ಹಾರ್ಲೆಯಲ್ಲಿ. ಟಾಪ್ ಎಂಡ್ ಮಾಡಲಲ್ಲಿ ನಮ್ಗೆ ಜಿಯೋ ಫೆನ್ಸಿಂಗ್ ಇದೆ, ಟ್ರ್ಯಾಕ್ ವೆಹಿಕಲ್ ಇದೆ. ಇವನ್ ದೋ ಎಲ್ಲ ಅಲರ್ಟು ನಮಗಲ್ಲಿದೆ. ಇವನ್ ಬ್ಯಾಟ್ರಿ ರಿಮೂವಲ್ ಮಾಡಿದ್ರು ಕೂಡ ನಮಗೆ ಇಂಡಿಕೇಶನ್ ನೋಟಿಫಿಕೇಶನ್ ಬಂದು ಲೈಕ್ ರಿಮೂವಲ್ ಬ್ಯಾಟ್ರಿ ಆ ಥರ ಬರುತ್ತೆ. ಈವನ್ ವೆಹಿಕಲ್ ಬಿಲ್ಡ್ಸ್ ಅದಾಗಲಿ ಇದು ಮಾಡಿದ್ರು ಕೂಡ ನಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಲೈವ್ ಇನ್ಫಾರ್ಮೇಷನ್ ಮೊಬೈಲಲ್ಲಿ ಟ್ರ್ಯಾಕ್ ಮಾಡ್ಬೋದು. ಸೊ ಇವಾಗ ಪೇರೆಂಟ್ಸ್ ಏನಾದರೂ ಮಕ್ಳಿಗೆ ತಕ್ಕೊಡ್ದು ಅಂತ ಹೇಳಿದ್ರೆ ಅವ್ರು ಕ್ಲೀನಾಗಿ ಗೊತ್ತಾಗುತ್ತೆ. ಸೀರಿಯಸ್ಲಿ. ಈವನ್ ಜಿಯೋ ಫೆನ್ಸಿಂಗು ನಾರ್ಮಲ್ ನಾನು ಎಲ್ಲೂ ವೆಹಿಕಲ್ ಟೂ ವೀಲರ್ ನಾನು ಕೇಳಿರಲಿಲ್ಲ ಇಲ್ಲಿವರೆಗೂ. ಜಿಯೋ ಫೆನ್ಸಿಂಗ್ ನಮ್ಮಲ್ಲಿ ಯೂಸ್ ಮಾಡ್ತಾ ಇದ್ದೆ. ಇವನ್ ಇಷ್ಟು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬಂತು ಅಂದರೆ ಅವ್ರ ನೋಟಿಫಿಕೇಶನ್ ಬರುತ್ತೆ. ಇವನ್ 100 ಕಿಲೋಮೀಟರ್ ಆದರೂ ಸರಿ 25 ನಮಗೆ 100ವರೆಗೂ ನಮಗೆ ಇದೆ. ಈಗ ಬ್ಯಾಂಗ್ಳೂರಲ್ಲಿ ಜಿಯೋ ಫೆನ್ಸಿಂಗಲ್ಲಿ ನಾವು ಸೆಟ್ ಮಾಡ್ಕೊಂಡ್ರೆ 100 ಕಿಲೋಮೀಟರ್ ರೇಡಿಯಸ್ ಅಂತ ಬಿಯಾಂಡ್ ಬಾರ್ಡರ್ ದಾಟಿದ ತಕ್ಷಣ ನೋಟಿಫಿಕೇಶನ್ಸ್ ಬರುತ್ತೆ. ಒಳ್ಳೆ ಫೀಚರ್ ಅದು ಅಂತ. ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ದಾಯಿತು. ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಸರ್ವಿಸ್ ರಿಲೇಟೆಡ್ ಈ ರೀಸೆಂಟಾಗಿ ರಿಲೀಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ದೇ ಅದನ್ನು ಫೀಡ್ಬ್ಯಾಕ್ ಕೊಡೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ, ಎಷ್ಟು ಖರ್ಚು ಬರ್ತಾ ಇದೆ ಗಾಡಿನ ಮೇಂಟೈನ್ ಮಾಡೋಕ್ಕೆ, ಮೈಲೇಜ್ ರಿಲೇಟೆಡು ಅದೆಲ್ಲ ಫುಲ್ಲು. ಸೊ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಈಗ ನಾನು ಹೋಗಿದ್ದ ಶೋರೂಮಲ್ಲಿ ದೇ ಹ್ಯಾವ್ ಸೋಲ್ಡ್ ಓನ್ಲಿ ಅರೌಂಡ್ 110 to 120 ಮೋಟರ್ ಸೈಕಲ್ಸ್ಗಳನ್ನ ಸೇಲ್ ಮಾಡಿದ್ದಾರೆ ಅಷ್ಟೇ. ಮತ್ತು ಹಾರ್ಲೆ ಡೇವಿಡ್ಸನ್ ಮತ್ತು ಹೀರೋ ಕೊಲಾಬ್ರೇಷನಲ್ಲಿ ಹೆಂಗಿರುತ್ತೆ ಕ್ವಾಲಿಟಿ ಅದ್ರ ರಿಲೇಟೆಡು ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಫಾರ್ ದ ಫಸ್ಟ್ ಟೈಮ್ ಇವರಿಬ್ರದ್ದು ಕೊಲಾಬ್ರೇಷನಲ್ಲಿ ಯಾವ ಥರ ಮೇಂಟೈನ್ ಮಾಡ್ತಿದ್ದಾರೆ ಕ್ವಾಲಿಟಿನ. ಐ ಥಿಂಕ್ ನಾನು ಮೊದಲೇ ಹೇಳಿದ ಪ್ರಕಾರ ಹಾರ್ಲೆ ಡೇವಿಡ್ಸನ್ ದೊಡ್ಡ ಗಾಡಿಗಳಲ್ಲಿ ಸಿಕ್ಕಿರೋಂಥ ರೆಪ್ಯುಟೇಷನ್ನ ಈ ಸಣ್ಣ ಗಾಡಿಯಿಂದ ಕಳ್ಕೊಳ್ಳೋಕ್ಕಂತ 100% ಇಷ್ಟಪಡಲ್ಲ. ಸೊ ದೇ ವಿಲ್ ಮೈಂಟೈನ್ ದ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ರಿಯಲಿ ಗುಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಹೋಗ್ತಾ ಮುಂದೆ ಇನ್ನೂ.
ಒಂಥರ ನಮಗೆ ಅಂತಲೇ ರೋಡ್ ಖಾಲಿ ಮಾಡಿ ಇಟ್ಟಿರಂಗಿದೆ. ನನ್ನ ಒಪಿನಿಯನ್ ಕೇಳಿದ್ರೆ ನಾನಂತೂ 100% ಹಾರ್ಲೆ ಡೇವಿಡ್ಸನ್ ತೊಗೊಳ್ಳೋದು ಡೌಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ರೈಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಸೂಟ್ ಆಗಲ್ಲ. ಬೇಸಿಕಲಿ ನಾನೊಂದು ಸ್ವಲ್ಪ ಸ್ಪೋರ್ಟಿ, ಅಡ್ವೆಂಚರಸ್ ಮತ್ತು ಈ ಥರ ಸೆಗ್ಮೆಂಟಲ್ಲಿ ನಾನು ನೋಡ್ತಾ ಇದ್ದೀನಿ ಗಾಡಿಗಳನ್ನ. ರಿಲ್ಯಾಕ್ಸ್ಡ್ ಅಂತೂ 100% ನಾನು ನೋಡ್ತಾ ಇಲ್ಲ. ಸೊ ಅಫ್ಕೋರ್ಸ್ ಕಂಫರ್ಟ್ ಮ್ಯಾಟರ್ ಆಗೇ ಆಗುತ್ತೆ, ಬಟ್ ಈ ರೇಂಜಲ್ಲಿ ಕಂಫರ್ಟ್ ತೊಗೊಳ್ಳೋ ಅಂಥ ಅವಶ್ಯಕತೆ ಇವಾಗಲೇ ನನಗಿಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ಲಿ ಏನಾದರೂ ಆಫ್ಟರ್ 35 ಈ ಥರ ಗಾಡಿಗಳನ್ನ ಮೇ ಬಿ ಅವಶ್ಯಕತೆ ಇದ್ದರೆ ತೊಗೊಳ್ಳೋಣ. ಬಟ್ ಅಂಟಿಲ್ ಅನ್ಲೆಸ್ ಸ್ಪೋರ್ಟಿಯಾಗಿ ಇರೋಣ, ಸ್ಪೋರ್ಟಿ ರಿಲೇಟೆಡ್ ಸ್ಟಫ್ಸ್ಗಳನ್ನ ನೋಡ್ತಾ ಇರೋಣ, ಅದ್ರ ರಿಲೇಟೆಡ್ ಬೈಕ್ಗಳನ್ನೇ ತೊಗೊಳ್ಳೋಣ ನಾವು. ಓಕೆನಾ? ಪ್ಯಾನ್ ಅಮೆರಿಕ ಆಗಿರ್ಬೋದು, ಬೇರೆ ಗಾಡಿಗಳೆಲ್ಲ ತುಂಬ ಚೆನ್ನಾಗಿದೆ ಹಾರ್ಲೆ ಡೇವಿಡ್ಸನ್ದು. ಬಟ್ ನನಗೆ ಏನಂತ ಹೇಳಿದ್ರೆ ಇಟ್ಸ್ ನಾಟ್ ಅಬೌಟ್ ಹಾರ್ಲೆ ಡೇವಿಡ್ಸನ್. ಐ ಡೋಂಟ್ ಕೇರ್ ಅಬೌಟ್ ಬ್ರ್ಯಾಂಡ್ ಆರ್ ಎನಿಥಿಂಗ್. ಬಟ್ ದ ಥಿಂಗ್ ಈಸ್ ಲೈಕ್ ನನಗೆ ರೈಡ್ ಮಾಡಿದಾಗ ಗಾಡಿ ನನ್ನ ಜೊತೆ ಸಿಂಕ್ ಆಗಬೇಕು. ಗಾಡಿ ನನ್ನ ಜೊತೆ ಸಿಂಕ್ ಆದರೆ 100% ಐ ವಿಲ್ ಗ್ರ್ಯಾಬ್ ದಟ್ ಫಾರ್ ಶೋರ್. ಬಟ್ ಗಾಡಿ ಸಿಂಕ್ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಡೆಫಿನೆಟ್ಲಿ ಅದಕ್ಕೊಂದು ಚಾನ್ಸ್ ಕೊಡೋಂಥ ಅವಶ್ಯಕತೆನೇ ಇಲ್ಲ ನನಗೆ. ಆ ಥರ ಎಲ್ಲ ನಾನು ರಿಸ್ಕೇ ತೊಗೊಳಕ್ಕೆ ಹೋಗಲ್ಲ. ಸೊ ಆ ರೀಸನಿಂದ ಈಗ ಫಾರ್ ಎಕ್ಸಾಂಪಲ್ ನನಗೆ ಟ್ರಯಾಂಪ್ ಓಡಿಸ್ತೆ, ನನಗೆ ಬಿಲ್ಡ್ ಕ್ವಾಲಿಟಿ ಮತ್ತು ರೈಡಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಅನ್ನಿಸ್ತು. ಇಟ್ಸ್ ಎ ಟಿಪಿಕಲ್ ಟ್ರಯಾಂಪ್ ಕ್ವಾಲಿಟಿ. ಓಕೆನಾ? ಇನ್ ಟರ್ಮ್ಸ್ ಆಫ್ ಇವಾಗ ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ, ರಾಯಲ್ ಎನ್ಫೀಲ್ಡು ಕೂಡ ನಾನು ಹಳೆ ಗಾಡಿನೂ ಯೂಸ್ ಮಾಡಿದ್ದೀನಿ, ಹಿಮಾಲಯನ್ನು. ಹೊಸ ಗಾಡಿನೂ ಕೂಡ ಇಟ್ ಈಸ್ ನಾಟ್ ಲೈಕ್ ಓಲ್ಡರ್ ವರ್ಷನ್. ಅವರು ಏನೇನು ಲೆಸನ್ಸ್ ಲರ್ನ್ಟ್ ಇತ್ತು ಮತ್ತು ಕರೆಂಟ್ ಜನ್ರೇಷನ್ಗೆ ಯಾವ ಥರ ಡಿಮ್ಯಾಂಡ್ ಇದೆ ಬೇಸ್ಡ್ ಆನ್ ದಟ್ ಡಿಸೈನ್ ಮಾಡಿದ್ದಾರೆ ಗಾಡಿನ. ಮ್ಯಾಚಸ್ ಮೈ ರಿಕ್ವೈರ್ಮೆಂಟ್. ಬಟ್ ದ ಓನ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಅವ್ರದ್ದು ಕ್ವಾಲಿಟಿ ನನಗೆ ಇಷ್ಟ ಇಲ್ಲ. ಏನು ಸರ್ವಿಸ್ ಕ್ವಾಲಿಟಿ. ಓಕೆನಾ? ಸರ್ವಿಸ್ ಕ್ವಾಲಿಟಿ ಮತ್ತು ಪ್ರಾಡಕ್ಟ್ ಕ್ವಾಲಿಟಿ ಅವರು ಇನ್ನೂ ಇಂಪ್ರೂವ್ ಮಾಡಬೇಕು. ಮತ್ತು ಲೈಕ್ ಇಷ್ಟೊತ್ತಿಗೆಲ್ಲ ನಾನು ಗಾಡಿ ತೆಗೆದುಬಿಡ್ತಿದ್ದೆ ನಾನು ಲಾಸ್ಟ್ ಟೈಮಿನ. ನನಗೆ ಫೀಡ್ಬ್ಯಾಕ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಯಾವ ಲೆವೆಲ್ಗೆ ಆ ಇಶ್ಯೂಸ್ಗಳನ್ನ ರಿಸಾಲ್ವ್ ಮಾಡಿದ್ದಾರೆ. ಈಗ ಕೋನ್ಸೆಟ್ ಇಶ್ಯೂಸ್ಗಳು ನನಗೆ ಇನ್ನೂ ಕೂಡ ನಾನು ಕೆಲವೊಂದು ರಿವ್ಯೂಗಳನ್ನ ನೋಡ್ತಾ ಇರ್ತೀನಲ್ಲ ಯೂಟ್ಯೂಬಲ್ಲಿ, ಅವ್ರು ಇವತ್ತು ಕೂಡ ಹೈಲೈಟ್ ಮಾಡ್ತಾ ಇದ್ದಾರೆ ಕೋನ್ಸೆಟ್ ಇಶ್ಯೂಸ್ ಇದೆ, ನಾಕಿಂಗ್ ಸೌಂಡ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಬೇಸಿಕಲಿ ಇಷ್ಟೆಲ್ಲ ಇರಬೇಕಾದ್ರೆ ನನಗೆ ಫಸ್ಟೇ ಹೋಗ್ಬಿಟ್ಟು ಗಾಡಿನೇ ಇತ್ತು ಅಂತ ಅವಶ್ಯಕತೆ ಇಲ್ಲ ನನಗೆ. ಓಕೆನಾ? ಯಾಕೆಂದರೆ ಗಾಡಿ ನನಗೆ ಇವತ್ತು ತೊಗೊಂಬಿಟ್ಟು ನನಗೆ ಇಷ್ಟ ಆಗಲಿಲ್ಲ, ನಾನು ಕೊಟ್ಬಿಡ್ತೀನಿ, ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಆ ರೀಸನಿಂದಾಗಿ ಐ ಆಮ್ ಟೇಕಿಂಗ್ ಮೈ ಟೈಮ್. ಕೊಟ್ಟು ಇದು ಟ್ರಯಾಂಪ್ ಸ್ಕ್ರಾಮ್ಲರ್ಗೂ ಕೂಡ ನಾನು ಹೋಗ್ಬೋದು ಅನಿಸುತ್ತೆ. ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಟ್ರಯಾಂಪ್ ಒಂಥರ ಸಿಟಿ ರಿಲೇಟೆಡ್ ಬೈಕ್ ಥರ ಇದೆ ಗುರು. ಅಷ್ಟೊಂದು ವೀಲ್ ಬೇಸ್ ಎಲ್ಲ ದಟ್ ಈಸ್ ರಿಯಲಿ ಗುಡ್ ಆ್ಯಕ್ಚುಲಿ. ಹ್ಯಾಂಡ್ಲಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಲಾಂಗ್ ರೈಡೆಲ್ಲ ತೊಗೊಂಡೋದಾಗ ಸುಸ್ತಾಗಿ ಹೋಗ್ಬಿಡುತ್ತೆ ಗಾಡಿ ತೊಗೊಂಡು. ಯಾಕೆಂದರೆ ವಿಂಡ್ ಬ್ಲಾಸ್ಟ್ ಡೈರೆಕ್ಟಾಗಿ ಹೊಡೆಯೋದ್ರಿಂದ ಅಷ್ಟು ಸೊ ರೈಡಿಂಗ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಸೊ ಇದೆಲ್ಲ ಫೀಡ್ಬ್ಯಾಕ್ಗಳನ್ನ ತಲೆಲಿಟ್ಕೊಂಡು ನಾನು ಸ್ವಲ್ಪ ಟೈಮ್ ಕೊಟ್ಟೆ ಗಾಡಿ ತೆಗೆಯೋಣ ಅಂತ ಇದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಫ್ಯೂಚರಲ್ಲಿ ಅಂತ ಅಂದ್ಬಿಟ್ಟು. ಬೇಸ್ಡ್ ಆನ್ ದಟ್ ವಿಲ್ ಸಿ ಇಫ್ ಫೈಂಡ್ ಅ ರೈಟ್ ಬೈಕ್ ವಿಲ್ ಗ್ರ್ಯಾಬ್ ದಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇನ್ನು ಮುಂದೆ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡೋಣ. ಸೊ ಟೇಕ್ ಕೇರ್ ಫ್ರೆಂಡ್ಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.